ಇವತ್ತು ನಾವು ಕೌನ್ಸಿಲಿಂಗ್ ನಲ್ಲಿ ಆಮ್ಲಜನಕದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಡಾಕ್ಟರ್ ಅಂಜನಪ್ಪ ಅವರು ಇದ್ರ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕೊಡ್ತಾ ಇದ್ರು. ಡಾಕ್ಟರ್ ವೆಲ್ಕಮ್ ಬ್ಯಾಕ್. ಡಾಕ್ಟರ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಇಮಿಡಿಯೇಟ್ ಆಗಿ ನಾವು ಕೃತಕವಾಗಿ ಕೊಡಬೇಕು ಅಂತಂದ್ರೆ ಕೆಲವರು ಈ ನೆಬುಲರೈಸರ್ ಅಥವಾ ಈ ಇನ್ಹೇಲರ್ ಅಥವಾ ಮೌತ್ ಟು ಮೌತ್ ಡೈರೆಕ್ಟ್ ಆಗಿ ಬಾಯಿಂದ ಬಾಯಿಗೆ ಕೊಡೋದು ಉಸಿರನ್ನ ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಇದರಿಂದ ಏನಾದ್ರು ಪ್ರಯೋಜನ ಆಗುತ್ತಾ? ಜನಸಾಮಾನ್ಯರಲ್ಲಿ ಒಂದು ವೈಜ್ಞಾನಿಕ ಮನವಿ, ನೆಬುಲೈಸರ್ ಇನ್ಹೇಲರ್ ಅದು ಆಕ್ಸಿಜನ್ ಸಪ್ಲೈ ಮಾಡಲ್ಲಮ್ಮ. ಅವೆರಡು ಕೂಡ ಡಿವೈಸಸ್ ಟು ಸಪ್ಲೈ ಮೆಡಿಸನ್ ಇನ್ ಟು ದ ಲಂಗ್. ನಾವು ಇದೇನಾಗುತ್ತೆ ಗೊತ್ತಮ್ಮ, ಆಸ್ಮಾದಲ್ಲಿ ಬ್ರಾಂಕೋಸ್ಪ್ಯಾಸಮ್ ಅಂತೀವಿ, ಅವ್ರಿಗೂ ಉಸಿರಾಟದ ಕಷ್ಟ ಆಗಿರುತ್ತೆ. ಯಾಕಂದ್ರೆ ಅವರ ಉಸಿರಿನ ನಾಳ ಇರುತ್ತಲ್ಲಮ್ಮ, ನಾವು ಬ್ರಾಂಕಸ್ ಅಂತೀವಿ, ಅದ್ರೊಳಗೆ ಮಸಲ್ ಇರುತ್ತೆ, ಅದಿಷ್ಟು ಬಿಗಿ ಬಂದ್ಬಿಟ್ಟಿರ್ತದೆ, ಸ್ಪ್ಯಾಸಮ್ ಅಂತೀವಿ ನಾವು. ಅದನ್ನ ಡೈಲೇಟ್ ಮಾಡ್ಬೇಕಾದ್ರೆ ನಾವು ನೆಬುಲೈಸೇಷನ್ ಮಾಡ್ತೀವಿ, ಅದ್ರೊಳಗೆ ಮೆಡಿಸಿನ್ ಆಗಿರ್ತೀವಿ, ರೋಟಾ ಕ್ಯಾಪ್ ಆಗ್ಲಿ ಥೆರಪಿಲಿನ್ ಆಗ್ಲಿ, ಇದನ್ನ ಡೈಲೇಟ್ ಮಾಡ್ಲಿಕ್ಕೆ ಅಲ್ಲಿ ಆಕ್ಸಿಜನ್ ಸಪ್ಲೈ ಮಾಡೋ ಮಿಷಿನ್ಸ್ ಅಲ್ಲ. ದಯವಿಟ್ಟು ಜನ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಮ್ಗೆ ಉಸಿರಾಟ ತುಂಬಾ ಜನ ಮನೆಗೆ ಆಸ್ಮಾ ಇರೋರ್ಗೆ ಅವ್ರಿಗೆ ಚೆನ್ನಾಗಿ ಐಡಿಯಾ ಇರುತ್ತೆ ಅವ್ರು ಯಾವ ನೆಬುಲೈಸೇಷನ್ ಹಾಕೋಬೇಕು ಅಂತ. ಆದ್ರೆ ಉಸಿರಾಟದ ತೊಂದರೆ ಕೋವಿಡ್ ನಿಂದ ಬಂದಿರೋರಿಗೆ ಅಥವಾ ಬೇರೆ ಯಾವ್ದನ್ನ ರೀಸನ್ ಬಂದ್ರೆ ಇವನ್ನ ಯೂಸ್ ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಅದು ಫಸ್ಟ್ ತಿಳ್ಕೊಬೇಕು. ಎರಡನೇದು ಮೌತ್ ಟು ಮೌತ್ ಬ್ರೀತಿಂಗ್. ಜನಸಾಮಾನ್ಯರು ದಯವಿಟ್ಟು ತಿಳ್ಕೊಳ್ಳಿ, ಯಾರಿಗಾದ್ರೂ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹಾರ್ಟ್ ನಿಂತು ಹೋಗೋದನ್ನ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಅದಕ್ಕೆ 108 ಕಾರಣಗಳು. ಹಾರ್ಟ್ ಅಟ್ಯಾಕ್ ಒಂದೇ ಅಲ್ಲ, ಹಾರ್ಟ್ ನಿಂತೋದಾಗೆ ದಯವಿಟ್ಟು ಹಾರ್ಟ್ ನ ಬೀಟ್ ಮಾಡ್ಲಿಕ್ಕೆ ನಾವು ಎದೆ ಮೇಲೆ ಓದ್ತೀವಿ, CPR ಅಂತೀವಿ ನಾವು, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್. ಅವಾಗೆ 18 ಸಾರಿ ಓದ್ತಿದ್ಮೇಲೆ 1 ಸಾರಿ ಉಸಿರು ಕೊಡಿ, ಬಾಯಿಂದ ಬಾಯಿಗೆ ಉಸಿರಾಡಿ ಅಂತ ನಾವು ಟೀಚ್ ಮಾಡಿರ್ತೀವಿ ಫಸ್ಟ್ ಏಡ್ ಮಾಡೋರ್ಗೆ. ಅವಾಗ ಮಾತ್ರ ಅದು ಪ್ರಯೋಜನ. ದಯವಿಟ್ಟು ಇವತ್ತು ನಾವು ಪ್ರಾಣ ವಾಯು ಆಕ್ಸಿಜನ್ ಬಗ್ಗೆ ಮಾತಾಡ್ತೀವಲ್ಲ, ನೀವು ಮೂರಕ್ಕೂ ಅದಕ್ಕೂ ಸಂಬಂಧ ಇಲ್ಲಮ್ಮ. ದಯವಿಟ್ಟು ನೀವು ಕೇಳಿದ ಪ್ರಶ್ನೆ ತುಂಬಾ ಸಮಂಜಸವಾಗಿದೆ. ಜನಸಾಮಾನ್ಯರು ಅದೇ ಬೇರೆ ಇದೇ ಬೇರೆ ಅಂತ ದಯವಿಟ್ಟು ತಿಳ್ಕೋಬೇಕು. ಮಂಜುನಾಥ್ ಅಂತ ಒಬ್ರು ಕಾಲರ್ ಹೇಳಿದ್ದಾರೆ, ಮಾತಾಡಿಸ್ಬೋಣ. ಡಾಕ್ಟರ್ ಮಂಜುನಾಥ್ ಅವರೇ ನಮಸ್ಕಾರ. ಪ್ರಶ್ನೆ ಏನಿತ್ತು? ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ನಮ್ಮ ಮಿಸಸ್ ನನ್ನ ಮಗ ಇಬ್ರು ಹೋಮ್ ಕ್ವಾರಂಟೈನ್ ಅವ್ರೆ, ಇಬ್ರು ಒಂದೊಂದು ರೂಮ್ ಅಲ್ಲವ್ರೆ. ಮಾತಾಡ್ಬೇಡಿ ಮಂಜುನಾಥ್ ಅವರೇ, ಫೋನ್ ಅಲ್ಲಿ ಮಾತಾಡಿ, ಅದರ್ವೈಸ್ ಕಾಲ್ ಕಟ್ ಆಗ್ಬಿಡುತ್ತೆ. ಅವ್ರಿಗೆ ಪಲ್ಸ್ ಬರೀ 40, 50, 60 ಹಿಂಗ್ ಬರುತ್ತದ. ಉಸಿರ ಇದು ಮಾತ್ರ ಜಾಸ್ತಿ ಬರುತ್ತೆ, 90 ಅಬವ್ ಬರುತ್ತೆ ಆಕ್ಸಿಜನ್. ಸುಸ್ತಿದೆ, ಏನ್ ಮಾಡೋಣ? ದಯವಿಟ್ಟು ಕೇಳಿಸ್ಕೊಳ್ಳಿ. ಪಲ್ಸ್ ಅಂದ್ರೆ ನಮ್ಮ ನಾಡಿ ಮಿಡಿತ, ಹಾರ್ಟ್ ಇಂದ ಎಷ್ಟಿದೆ ಬಡಿತ ಅದನ್ನು ತೋರಿಸುತ್ತೆ. ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಆಕ್ಸಿಜನ್ ಸ್ಯಾಚುರೇಷನ್ ಅದು 90 ಮೇಲೆ 94 ಮೇಲೆ ಇರಬೇಕು. ಇನ್ನೊಂದು ಪಲ್ಸ್ ತೋರಿಸುತ್ತೆ ಇದ್ರೊಳಗೆ ನಮ್ಮ ಹಾರ್ಟ್ ಬೀಟ್ ಎಷ್ಟು ಅಂತ. ಅದ್ ನಿಮಗೆ ಬೇಕಾಗಲ್ಲ, ಅದು ಹಾರ್ಟ್ ಬಡಿತದ ಮೇಲೆ ಅದನ್ನ ತೋರಿಸುತ್ತೆ. ಇದ್ರಲ್ಲಿ ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ, ಸ್ಯಾಚುರೇಷನ್ ಇಂಪಾರ್ಟೆಂಟು. ದಯವಿಟ್ಟು ನಿಮ್ಮ ಮಗ ಮತ್ತೆ ಮಿಸಸ್ ಇಬ್ರು ಪಾಸಿಟಿವ್ ಇರೋದ್ರಿಂದ ಇಬ್ರು ಒಂದೇ ರೂಮ್ ನಾಗ ಇರ್ಬೋದು. ಇಬ್ಬರಿಗೆ ಸೆಪರೇಟ್ 2 ರೂಮ್ ಬೇಕಿಲ್ಲ, ಅವ್ರು ಒಂದೇ ರೂಮ್ ನಲ್ಲಿ ಇರ್ಬೋದು. ಎರಡನೇದು, ಇದನ್ನ ಹಾಕಿ ನೋಡಿದಾಗೆಲ್ಲ ಪಲ್ಸ್ ಆಕ್ಸಿಮೀಟರ್ನೊಳಗೆ ಸ್ಯಾಚುರೇಷನ್ ನೋಡಕ್ ಹೇಳಿ, 94 ಮೇಲೆ ಇದ್ರೆ ಇಟ್ ಇಸ್ ಗುಡ್, ಮನೆಯಲ್ಲೇ ಇರ್ಬೋದು ನೀವು. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಡಾಕ್ಟರ್ ಮಾತಾಡ್ಸೋಣ. ರಾಘವೇಂದ್ರ ಅಂತ. ರಾಘವೇಂದ್ರ ಅವರೇ ನಮಸ್ಕಾರ. ಪ್ರಶ್ನೆ ಏನಿತ್ತು ಕೇಳಿ ಸರ್. ಮೇಡಮ್ ನಮಸ್ಕಾರ. ಮೇಡಮ್ ನಮ್ಮ ತಾಯಿ ಅವರಿಗೆ ಆರಾಮ ನಾರ್ಮಲ್ ಆಗಿದ್ದಾರೆ. ನಾವು ಆಕ್ಸಿಮೀಟರ್ ತರಿಸಿದ್ವಿ, ನಾವೆಲ್ಲ ಮನೆ ಚೆಕ್ ಮಾಡಿದ್ವಿ, ನಮ್ದು ಎಲ್ಲರಿಗೂ 97, 95 ಮೇಲೆ ಇದೆ, 96 ಹಿಂಗಿದೆ. ನಮ್ಮ ತಾಯಿ ಅವರಿಗೆ 88 ಒಂದೊಂದು ಟೈಮ್ ಬರುತ್ತೆ ಮೇಡಮ್. ಬಟ್ ನಾರ್ಮಲ್ ಆಗಿದ್ದಾರೆ, ಆರಾಮಿದ್ದಾರೆ. ಎಷ್ಟು ವರ್ಷ ಅವರಿಗೆ ಸರ್? ಎಷ್ಟು ವರ್ಷ? ಅವ್ರೀಗ 52 ಮೇಡಮ್, 52. ಹೆಲ್ದಿ ಆಗಿದ್ದಾರೆ, ನಾರ್ಮಲ್ ಆಗಿದ್ದಾರೆ, ಯಾವುದೇ ತರ ಸಿಂಪ್ಟಮ್ಸ್ ಇಲ್ಲ, ತಲೆನೋವಿಲ್ಲ, ಜ್ವರ ಇಲ್ಲ, ಏನಿಲ್ಲ, ನಾರ್ಮಲ್ ಇದ್ದಾರೆ. ಆಕ್ಸಿಮೀಟರ್ ಮಾತ್ರ ಒಂದೊಂದು ಟೈಮ್ ಯಾವಾಗ್ಲೂ ರೆಸ್ಟ್ ಅಲ್ಲಿ ಇರ್ತಾರ ಅವರು? ರಾಘವೇಂದ್ರ ಅವರೇ ರೆಸ್ಟ್ ಅಲ್ಲಿ ಇರ್ತಾರ ಅಂದ್ರೆ ಕುತ್ಕೊಂಡೇ ಇರ್ತಾರ? ಸ್ವಲ್ಪ ವಾಕ್ ಮಾಡ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿ ನೋಡಿ, ಅಕ್ಯುರೇಟ್ ಆಗಿ ಬರ್ಬೋದು. ಡಾಕ್ಟರ್ ಈ ಕಾಲ್ ತಗೋತಾರೆ. ಡಾಕ್ಟರ್ ಪ್ಲೀಸ್. 6 ನಿಮಿಷ ವಾಕ್ ಮಾಡಕ್ ನೋಡಿ. ನಾನ್ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ತೀನಿ. ನನ್ನ ಫ್ರೆಂಡ್ ಇದಾರೆ ಡಾಕ್ಟರ್ ಅವರು, ಅವ್ರ ತಾಯಿ ನಮ್ಮ ಮನೆಯಲ್ಲೇ ಅವರೇ ನೋಡ್ಕೊತಾ ಇದ್ದಾರೆ. ಅವ್ರು ಹೇಳ್ತಾರೆ, ಡಾಕ್ಟರ್ ಶ್ರೀಧರ್, ನಮ್ಮಂದು ಯಾವತ್ತು 86, 88 ಇರುತ್ತೆ. ನನ್ನಮ್ಮ 95 kg ಇದ್ದಾರೆ, ಪಾಸಿಟಿವ್ ಬಂದಿತ್ತು, ಚೆನ್ನಾಗಿದ್ದಾರೆ ಸರ್, ನಾನು ನೋಡ್ಕೊತಾ ಇದ್ದೀನಿ ಮನೆಯಲ್ಲೇನೆ, ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಇಟ್ಕೊಂಡಿದೀನಿ ಅಷ್ಟೇನೆ. ಧೈರ್ಯ ಇದು. ಯಾಕಂದ್ರೆ ನಮ್ಮ ಅನುಭವದ ಮಾತು ನಿಮ್ಗೆ ಹೇಳ್ಬೇಕಾಗಿರೋದು. ನಾವು ವೈಜ್ಞಾನಿಕವಾಗಿ ನಿಮ್ಗೆ 90 ಕೆಳಗಡೆ ಬಂದ ತಕ್ಷಣ ನೀವು ಅಲರ್ಟ್ ಆಗಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ನಾಳೆ ಡಾಕ್ಟರ್ ಇಂದ ತಪ್ಪು ಮಾಹಿತಿ ನಿಮಗೆ ಸಿಗಬಾರ್ದು. ನಿಮ್ಮ ಅಮ್ಮ ಆರಾಮಾಗಿದ್ದು 88 ಇದ್ರು ಕೂಡ ಆರಾಮಾಗಿರ್ಲಿ, ಪರವಾಗಿಲ್ಲ. ಯಾಕಂದ್ರೆ ಅವರು ಕೆಲವರ ಸ್ಯಾಚುರೇಷನ್ ಅಂತ ತೋರಿಸುತ್ತೆ, ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಕಿಲ್ಲ. ಮತ್ತೊಬ್ರು ಕಾಲರ್ ಅವರಿಗೆ ವೆರಿಕೋಸ್ ಇತ್ತು ಸರ್. ಅವ್ರಿಗೆ ವೆರಿಕೋಸ್ ಇತ್ತು.
ವ್ಯಾರಿಕೋಸ್ ವೇನ್ಸ್ ತುಂಬಾ ಜನಕ್ಕೆ ಇರುತ್ತೆ, ಕಾಲ್ನಲ್ಲಿ ಇರುತ್ತೆ. ದಯವಿಟ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅದು ಸರ್ಜನ್ಸ್ ನೋಡುವಂತ ಪ್ರಾಬ್ಲಮ್. ಈ ಸಮಯದಲ್ಲಿ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ. ಜೀವ ಉಳಿದ್ಕೊಂಡ ಮೇಲೆ ಆಮೇಲೆ ವ್ಯಾರಿಕೋಸ್ ವೇನ್ ನೋಡೋಣ. ಅದು ನಾನು ಬಹಳ ಸಾರಿ ಹೇಳ್ತೀನಿ, ಮನುಷ್ಯರಿಗೆ ಮಾತ್ರ ವ್ಯಾರಿಕೋಸ್ ವೇನ್ ಇರುತ್ತೆ, ಯಾವ ಪ್ರಾಣಿಗೂ ಇರಲ್ಲ. ಯಾಕಂದ್ರೆ ನಾವು ಒಬ್ಬರೇ 2 ಕಾಲ್ ಮೇಲೆ ನಡೆಯೋರು. ನಾವು ದೇವ್ರಿಗೆ ಕಟ್ಟೋ ಅಂತ ಟ್ಯಾಕ್ಸ್ ಅಂತಾರೆ ನಮ್ಮ ಮೆಡಿಕಲ್ ಭಾಷೆಯಲ್ಲಿ. ಯು ಆರ್ ಪೇಯಿಂಗ್ ದ ಟ್ಯಾಕ್ಸ್ ಟು ದ ಗಾಡ್. ಯಾಕಂದ್ರೆ ದೇವ್ರು ನಿನ್ಗೆ 2 ಕಾಲ್ ಕೊಟ್ಟಿದ್ದಾನೆ, ಜೋರಾಗಿ ಓಡ್ತಾನೆ ಅಂತಾನೆ. ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ. ಕರೆಕ್ಟ್. ಅದೇ ತುಂಬಾ ಹೊತ್ತು ನಿಂತ್ಕೊಳ್ಳೋದ್ರಿಂದ ಅಥವಾ ಈ ಜೆನೆಟಿಕಲಿ ಬಂದ್ಬಿಡುತ್ತೆ ಅದು. ಅದಕ್ಕೆ ಆಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋಣ. ಈ ಕೋವಿಡ್ ಸಂದರ್ಭದಲ್ಲಿ ಎಮರ್ಜೆನ್ಸಿ ಏನಿರೋಲ್ಲ ಅಂತ. ಶಿವಕುಮಾರ್ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ಶಿವಕುಮಾರ್ ಅವರೇ ನಮಸ್ತೆ, ಏನ್ ಪ್ರಶ್ನೆ ಇತ್ತು ಕೇಳಿ ಸರ್. ನಮಸ್ಕಾರ ಮೇಡಮ್. ಹಾ, ನಮ್ಮ ಅಣ್ಣಗ 90 ಬಂದಿದೆ ಮೇಡಮ್. ನಿಮ್ಮ ಅಣ್ಣಂಗೆ 90 ಇದೆಯಾ? ಮೊನ್ನೆ ಅಡ್ಮಿಟ್ ಮಾಡಿದ್ವಿ ಮೇಡಮ್. ಓಕೆ. ಅದು 90 ಬಂದಿದೆ. ಹಾ, ಮನೆಗೆ ಹೋಗಂದ್ರೆ ಹೋಮ್ ಕ್ವಾರಂಟೈನ್ಗೆ ಬಿಡಲ್ವಾಗ, ಅದಕ್ಕೋಸ್ಕರ ಯಾರ್ ಬಿಡಲ್ಲ ಮನೆಗೆ ಹೋಗಕ್ಕೆ? ಹಾಸ್ಪಿಟಲ್ ಅಲ್ಲೇ. ಏನ್ ಹೇಳ್ತಾ ಇದಾರೆ ಅವರು? ಅವ್ರೇನಂತಾರೆ, ಇನ್ನ ಬೇರೆ ಕಡೆ ಶಿಫ್ಟ್ ಮಾಡ್ರಿ, ಇನ್ನ ಇದ್ರದಲ್ಲಿ ವಾರ್ಡ್ನಲ್ಲಿ ಇರ್ರಿ ಅಂತಾರೆ, ಬೇರೆ ವಾರ್ಡ್ನಲ್ಲಿ. ಅವ್ರಿಗೇನಾದ್ರು ಆಕ್ಸಿಜನ್ ಕೊಡ್ತಾ ಇದಾರಾ? ಆಕ್ಸಿಜನ್ ಏನಿಲ್ಲ ಮೇಡಮ್, ಆರಾಮ್ಸೆ ತಿರುಗಾಡ್ತಾರೆ, ಸ್ನಾನ ಮಾಡ್ತಾರೆ, ಎಲ್ಲ ಆರಾಮ ಇದೆ. ಫೈನ್. ಈಗ ನಿಮ್ ಪ್ರಶ್ನೆ ಏನು? ಅವ್ರ ಮನೆ ಕರ್ಕೋಬೇಕು, ಬರ್ಬೇಕು, ಅವ್ರು ಬಿಡ್ತಿಲ್ಲ ಅಂತ. ಹೋಮ್ ಕ್ವಾರಂಟೈನ್ ಅಂತ ರೊಕ್ಕ ಮಾಡ್ಕೊಳಕ್ಕೆ ಏನಾದ್ರು ಜಾಸ್ತಿ ದಿನ ಇಟ್ಕೊಂಡಿದಾರ ಅಂತ ಪಾಪ ಇವ್ರಿಗೆ ಡೌಟ್. ಗವರ್ಮೆಂಟ್ ನಲ್ಲಿ ಸೇರ್ಕೊಂಡಿದಿರೋ, ಪ್ರೈವೇಟ್ ನಲ್ಲಿ ಸೇರ್ಕೊಂಡಿದಿರೋ? ಈಗ ಗೌರ್ಮೆಂಟ್ ಮೇಡಮ್, ಗೌರ್ಮೆಂಟ್ ಸರ್ ಗವರ್ಮೆಂಟ್ ನಿಂದ ಅಲಾಟ್ ಆದ್ರೆ ಅವ್ರಿಗೊಂದು ರೂಲ್ಸ್ ಇದೆ ಸರ್, ಮಧ್ಯೆ ಡಿಸ್ಚಾರ್ಜ್ ಮಾಡಂಗಿಲ್ಲ. ಇದು ಗವರ್ಮೆಂಟ್ ರೂಲ್ ಇರೋದ್ರಿಂದ ನಿಮ್ಮನ್ನ ಅವ್ರು ಡಿಸ್ಚಾರ್ಜ್ ಮಾಡಕ್ಕಾಗಲ್ಲ. ಅದ್ರ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅಗೇನೆಸ್ಟ್ ರೂಲ್ ಆಗುತ್ತೆ. ಅದಕ್ಕೆ ಇಟ್ಕೊಂಡು ಆರಾಮಾಗಿರ್ಲಿ ಬಿಡ್ರಿ. ಅಲ್ಲೇ ಹಾಸ್ಪಿಟಲ್ ಓಡಾಡ್ಕೊಂಡು ಸ್ನಾನ ಮಾಡ್ಕೊಂಡು ಇರ್ಲಿ, ನಿಮ್ಗೂ ತಂಟೆ ಇರಲ್ಲ, ಆಮೇಲೆ ಕರ್ಕೊಂಡು ಹೋಗಿ. ಫೈನ್, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಮಂಜುಳಾ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ಮಂಜುಳಾ ಅವರೇ ನಮಸ್ಕಾರ, ಏನ್ ಪ್ರಶ್ನೆ ಇತ್ತು ಕೇಳಿ ಮಾ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್, ನಾನು ಸ್ವಲ್ಪ ವಾಕ್ ಮಾಡಿದ್ರೆ ಎದೆ ಉರಿ ತರ ಬರುತ್ತೆ. ಯಾವಾಗಿಂದ ಆಯ್ತು ಪ್ರಾಬ್ಲಮ್? ಈ ನಾವು ಕೋವಿಡ್ ಪೇಷಂಟ್ ಆಗಿದೆ ಮ್ಯಾಮ್, ಡಿಸ್ಚಾರ್ಜ್ ಆಗಿ 28 ಡೇಸ್ ಆಯ್ತು. ಓಕೆ, ದಯವಿಟ್ಟು ಫೋನ್ ಅಲ್ಲಿ ಮಾತಾಡಿ ಮಂಜುಳಾ ಅವರೇ, ಅದರ್ವೈಸ್ ಕಾಲ್ ಕಟ್ ಆಗ್ಬಿಡುತ್ತೆ. ಫೋನ್ ಅಲ್ಲಿ ಮಾತಾಡಿ. ಹಾ ಮ್ಯಾಮ್, ಇದು ಎದೆ ಉರಿ ಬರುತ್ತೆ ವಾಕಿಂಗ್ ಮಾಡಿದ್ರೆ. ಹಾ, ಒಂದ್ ಮೂಗ್ ಕಟ್ಟುತ್ತೆ ಮ್ಯಾಮ್. ಏಜ್ ಎಷ್ಟು ಅಂತ ಕೇಳ್ತೀರಾ ಡಾಕ್ಟರ್? 36 ಮ್ಯಾಮ್. 36. ಅಮ್ಮ, ಎದೆ ಉರಿಗೆ ಬಹಳ ಸಾರಿ ಕಾರಣ ಗ್ಯಾಸ್ಟ್ರೈಟಿಸ್ ಅಮ್ಮ. ಇದನ್ನ ನೀವು ತಿಳ್ಕೋಬೇಕು. ನಾವು ಅಸಿಡಿಟಿ ಅಂತೀವಿ, ಆಸಿಡ್ ಜಾಸ್ತಿ ಆಗುತ್ತೆ. ಯಾರಿಗ್ ಬರುತ್ತೆ ಅಂದ್ರೆ, ನಾನು ಬಹಳ ಸಾರಿ ಸರಳವಾಗಿ ಹೇಳಿದೀನಿ, ಹರಿ, ವರಿ, ಕರಿ, ಇವು 3ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಎದೆ ಉರಿಯೋದು ರೆಟ್ರೋಸ್ಟೆರ್ನಲ್ ಬರ್ನ್ ಅಂತೀವಿ ನಾವು. ನಿಮ್ಮ ಆಸಿಡ್ ಜಠರದಿಂದ ಮೇಲೆ ಬಂದ್ರೆ ಎದೆ ಉರಿ ಬರ್ತದೆ. ಇದಕ್ಕೆ ಗ್ಯಾಸ್ಟ್ರೈಟಿಸ್ ಅಂತೀವಿ. ದಯವಿಟ್ಟು ನೀವೇನ ಮೆಡಿಸಿನ್ಸ್ ಎಲ್ಲ ಈಗ ತಗೊಂಡಿರ್ತಿರಲ್ಲ, ಜೊತೆಗೊಂದು ನಾವ್ ಯಾವಾಗಲೂ ಗ್ಯಾಸ್ಟ್ರಿಕ್ ಮಾತ್ರೆ ಕೊಡ್ತೀವಿ. ಒಂದು ಪ್ಯಾಂಟಪ್ರೊಸೋಲು, ಒಮೆಪ್ರೊಸೋಲು, ರ್ಯಾನಿಟಿನ್, ದಯವಿಟ್ಟು ಅದನ್ನ ತಗೊಳ್ಳಿ. ಅನ್ ಟೈಮ್ ಸರಿಯಾಗಿ ಊಟ ಮಾಡಿ. ತೀರಾ ಎಣ್ಣೆ ಒಳಗೆ ಕರೆದಿರುತ್ತೆ ತಿನ್ಬೇಡಿ. ನೀರ್ ಜಾಸ್ತಿ ಕುಡೀರಿ, ನಿಮ್ಗೆ ಆರಾಮಾಗುತ್ತೆ. ನಿಮ್ ಮೂಗ್ ಕಟ್ಟೋದಿಕ್ ಕಾರಣ ಅಗೇನ್ ಏನೋ ರೆಸ್ಪಿರೇಟರಿ ಪ್ರಾಬ್ಲಮ್ ಅಂದ್ರೆ ಅಲರ್ಜಿನೋ ಬ್ಲಾಕೋ ಏನೋ ಇರುತ್ತೆ. ಇವೆಲ್ಲ ಬಹಳ ದೊಡ್ಡ ಸಿಂಪ್ಟಮ್ಸ್ ಅಲ್ಲ, ತಲೆ ಕೆಡಿಸ್ಕೋಬೇಡಿ. ಫೈನ್, ಥ್ಯಾಂಕ್ ಯು ಮಂಜುಳಾ ಅವರೇ ಕಾಲ್ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಈಗ ಆಕ್ಸಿಜನ್ ಕಾನ್ಸಂಟ್ರೇಟರ್ ಇರೋದಿಲ್ಲ, ಸಿಲಿಂಡರ್ ಇರೋದಿಲ್ಲ, ಏನೋ ಉಸಿರಾಟ ಸಮಸ್ಯೆ ಆಯ್ತು ಅಂದ್ರೆ ಮನೇಲಿರುವಾಗ ಕ್ವಿಕ್ ಆಗಿ ಏನ್ ಮಾಡ್ಬೋದು ಡಾಕ್ಟರ್? ಮನೇಲೇ ಇರುವಂತ ಏನೋ ಒಂದು ವಸ್ತುವನ್ನ ಯೂಸ್ ಮಾಡ್ಬಿಟ್ಟು, ಅಥವಾ ಪ್ರೋನ್ ಪೊಸಿಷನ್ ಎಂತಲ್ಲ ಹೇಳ್ತಾರಲ್ಲ, ಅದನ್ನ ಮಾಡ್ಕೊಂಡು. ಇಲ್ಲ, ಮೊದಲು ಅವರಿಗೆ ರಿಅಶ್ಯೂರೆನ್ಸ್ ಮಾಡ್ಬೇಕು. ಏನು ಗಾಬರಿ ಆಗ್ಬೇಡ, ಏನು ತೊಂದರೆ ಆಗಲ್ಲ ಅಂತ ಒಂದ್ ಮಾತು ಹೇಳ್ಬೇಕು. ಎರಡನೇ, ನೀವ್ ಹೇಳ್ದಂಗೆ ನಿಜವಾಗ್ಲೂ ಆ ಪ್ರೋನ್ ಪೊಸಿಷನ್ ಅಂತೀವಿ ನಾವು. ಅಂಗ್ತಾನ ಮಲ್ಕೊಳ್ಳೋದಕ್ಕೆ ಸುಪೈನ್ ಅಂತೀವಿ, ಪ್ರೋನ್ ಮಲ್ಕೊಳ್ಳೋದು ಅದು ಬಹಳ ಇಂಪಾರ್ಟೆಂಟ್. ನಮ್ಮ ಲಂಗ್ಸ್ ಹಿಂದಿನ ಭಾಗ ಇರುತ್ತೆ ನೋಡಿ, ಶ್ವಾಸಕೋಶದಲ್ಲಿ ಬಲಗಡೆ ಶ್ವಾಸಕೋಶದಲ್ಲಿ 3 ಲೋಬ್ ಇರುತ್ತೆ, ಎಡಗಡೆ ಶ್ವಾಸಕೋಶದಲ್ಲಿ 2 ಲೋಬ್ ಇರುತ್ತೆ. ಈ 2 ಶ್ವಾಸಕೋಶದ ಸರ್ಫೇಸ್ ಏರಿಯಾ ಒಳಗಡೆ ಸೆಲ್ಸ್ 140 ಸ್ಕ್ವೇರ್ ಮೀಟರ್ ಇರುತ್ತೆ. ಹಿಂದೆಗಡೆ ಲಂಗಿನ ಭಾಗನ ನಾವು ಯಾವಾಗಲೂ ಮಲ್ಕೊಂಡ್ರೆ ಅದು ಎಕ್ಸ್ಪ್ಯಾಂಡೇ ಆಗಲ್ಲ. ಆದ್ರಿಂದ ನೀವು ಪ್ರೋನ್ ಅಂದ್ರೆ ಹೊಟ್ಟೆ ಕೆಳಗೆ ಹಾಕಿ ಮಲ್ಕೊಂಡ್ರೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ನಿಮ್ ಮನೇಲಿರೋ ಆಕ್ಸಿಜನ್ ನಿಮಗೆ ಸಾಕಾಗುತ್ತೆ. ಸ್ವಲ್ಪ ಎಲ್ಲೋ ಒಂದ್ ಕಡೆ ರಿಅಶ್ಯೂರೆನ್ಸ್, ಒಂದ್ ಸ್ವಲ್ಪ ಆರಾಮ. ಇನ್ ಕೆಲವ್ರಿಗೆ ಎಲ್ಲೋ ಕಿಟಕಿ ಹತ್ರ ಹೋಗಿ ನಿಂತ್ಕೊಂಡ್ರೆ ನಾನು ಉಸಿರಾಡೋದಕ್ಕೆ ಈಸಿ ಆಗುತ್ತೆ ಅನ್ಸುತ್ತೆ. ಎಷ್ಟೋ ಜನ ಭಯದಿಂದ ಮನೆ ಕಿಟಕಿಗಳು ಬಾಗಿಲು ಎಲ್ಲ ಮುಚ್ಚಿಬಿಟ್ಟಿರ್ತಾರೆ, ರೋಡ್ನಾಗಿರೋ ವೈರಸ್ ಗಾಳಿ ಒಳಗೆ ನಮ್ಮ ಮನೆಗೆ ಬಂದ್ಬಿಡುತ್ತೆ ಅಂತ. ದಯವಿಟ್ಟು ಅದನ್ನ ಮರ್ತು ಬಿಡಿ, ಆರಾಮ ಮಾಡ್ಬೋದಮ್ಮ, ಏನೂ ಆಗೋದಿಲ್ಲ. ಮತ್ತೆ ಫ್ಯಾನ್ ಹಾಕೋದ್ರಿಂದ, ಮತ್ತೆ ಈ ಕೈಯಲ್ಲೇ ಗಾಳಿ ಬೀಸ್ತಾರಲ್ಲ ಡಾಕ್ಟರ್, ಅದರಿಂದ ಏನಾದ್ರೂ ಹೆಲ್ಪ್ ಆಗುತ್ತಾ?
ಅದು ಒಂಥರ ಸೈಕಲಾಜಿಕಲ್ ಹೆಲ್ಪ್ ಅಷ್ಟೇ. ಫ್ಯಾನ್ ಹೊಡಿಯೋದ್ರಿಂದ ಏನೋ ಇವ್ರಿಗೆ ಅನುಕೂಲ, ಅದರಿಂದ ಏನ್ ಅಂತ ಅನುಕೂಲ ಆಗಲ್ಲ. ಎಲ್ಲ ಒಂದ್ ಕಡೆ ನೀವು ನೋಡಿ, ಈ ತೀರಾ ವೀಕ್ ಆದವ್ರು ಹಂಗೆ ಬಿದ್ದೋದ್ರಿಗೆ ಕಾಲು ಉಚ್ಚೋರು ನಮ್ಮೂರ್ ಕಡೆ ಎಲ್ಲ ಬಿಚ್ಚಿ ಆಗ್ಲಿ ಕಾಲು ರಕ್ತ ಪರಿತಾನೆ, ಇವೆಲ್ಲ ಜನಗಳು ಮಾಡುವಂತ ಸಾಮಾನ್ಯವಾದ ಇದು. ಅದರಿಂದ ಏನು ಅಂತ ಅನುಕೂಲ ಇಲ್ಲ. ಏನಂದ್ರೆ ನೀವು ಕಾಲರ್ ಡಾಕ್ಟರ್ ಮಾತಾಡೋಣ. ಶಿವರಾಜ್ ಅಂತ. ಶಿವರಾಜ್ ಅವರೇ ನಮಸ್ಕಾರ, ಏನ್ ಪ್ರಶ್ನೆ ಇತ್ತು ಕೇಳಿ ಸರ್. ಮೇಡಮ್, ನನ್ನ ಮಗನ್ಗೆ 26 ವರ್ಷ, ಅವನ್ಗೆ ಆಕ್ಸಿಜನ್ ಲೆವೆಲ್ 98, 99 ಇರುತ್ತೆ, ಬಟ್ ಪಲ್ಸ್ ರೇಟ್ 60 ಆಗ್ತಿರುತ್ತೆ ಮೇಡಮ್. ಅದು ಏನ್ ಪರವಾಗಿಲ್ಲ ಅಂತ. ಇಲ್ಲ, ಇದು ಬಹಳ ಜನಕ್ಕೆ ನೋಡಿ, ನಾನು ಹಾಕೊಂಡ್ರೆ ನಂದು 96 ಇದೆ, ನಂದು ಪಲ್ಸ್ ರೇಟ್ 62 ಬರ್ತಾ ಇದೆ. ನಮ್ಮ ಹಾರ್ಟ್ ಬೀಟ್ ನ ತೋರಿಸುತ್ತೆ. ನಾಡಿ ಅಂತಾರಲ್ಲ, ರೇಡಿಯಲ್ ಪಲ್ಸ್, ಅದನ್ನ ಇನ್ಕಾರ್ಪೊರೇಟ್ ಮಾಡಿದ್ದಾರೆ ಇದೆ. ನಾನು ಆಪರೇಷನ್ ಥಿಯೇಟರ್ ನೊಳಗಿರೋ ಮಾನಿಟರ್ ನೊಳಗೆ BP ಬರುತ್ತೆ, ಪಲ್ಸ್ ಬರುತ್ತೆ, ಆಕ್ಸಿಜನ್ ಅಷ್ಟು ಬರುತ್ತೆ. ಬಟ್ ಇದು ಬಹಳ ಯೂಸ್ಫುಲ್. ನಿಮ್ಮ ಪಲ್ಸ್ ರೇಟ್ ನಾಡಿ ತೋರಿಸುತ್ತೆ, ಅದು ನಾರ್ಮಲ್, ನಥಿಂಗ್ ಟು ವರಿ. ಬ್ರೆಡಿಕಾರ್ಡಿಯಾ ಅಂತೀವಿ, ಅದರಿಂದ 60ಕ್ಕಿಂತ ಕೆಳಗೆ ಬಂದ್ರೆ ನಿಮ್ಮ ಹಾರ್ಟ್ ಒಡ್ಕೊಳ್ಳೋದು ಕಡಿಮೆ ಇದೆ, ಬ್ರೆಡಿಕಾರ್ಡಿಯಾ ಅಂತೀವಿ. 120, 110 ತೋರಿಸಿದ್ರೆ ಟೆಕಿಕಾರ್ಡಿಯಾ ಅಂತೀವಿ. ನೀವು ಓಡಿದ್ರೆ ಟೆನ್ಷನ್ ಮಾಡ್ಕೊಂಡ್ರೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಆರಾಮಾಗಿ ಕಾಮ್ ಆಗಿದ್ರೆ 60ಕ್ಕೆ ಬಂದಿರುತ್ತೆ. ನೀವು ಆರಾಮಿದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಫೈನ್, ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಪಲ್ಸ್ ಆಕ್ಸಿಮೀಟರ್ ಇರೋದಿಲ್ಲ, ಬಡವ್ರಿಗಂತೂ ಕೊಂಡ್ಕೊಳ್ಳೋಕೆ ಆಗಲ್ಲ, ದುಪ್ಪಟ್ಟು ಅಂದ್ರೆ ಕಾಳ ಸಂತೆಯಲ್ಲಿ ಹಂಗೆ